ಪಶ್ಚಿಮ ಬಂಗಾಳದಲ್ಲಿ ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ಘಟನೆಗೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನಾಕಾರರು ಜೋರಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರ ವಿರುದ್ಧವಾಗಿ ಪೊಲೀಸರು ಕ್ರಮ ಜರುಗಿಸ್ತಾ ಇದ್ದಾರೆ. ಪೊಲೀಸರ ಈ ನಿರ್ದಾಕ್ಷಿಣ್ಯ ಕ್ರಮಗಳಿದೆಯಲ್ಲ, ಅಮಾನವೀಯ ಕ್ರಮಗಳ ವಿರುದ್ಧವಾಗಿ ಬಂದ್ಗೆ ಕರೆ ಕೊಡಲಾಗಿದೆ. 12 ಗಂಟೆಗಳ ಕಾಲ ಬಂದ್ ಆಗಬೇಕು ಅಂತ ಬಿಜೆಪಿ ಕರೆ ಕೊಟ್ಟಿದೆ. ಜನಜೀವನ ಇಲ್ಲಿ ಅಸ್ತವ್ಯಸ್ತವಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ವಾಹನಗಳ ಓಡಾಟ ಇತ್ತು. ಮಾರುಕಟ್ಟೆ ಮತ್ತು ಅಂಗಡಿ, ಶಾಲಾ ಕಾಲೇಜುಗಳು ಎಂದಿನಂತೆಯೇ ಅಲ್ಲಿ ಓಪನ್ ಆಗಿದೆ. ಆದರೆ ಹೆಚ್ಚಿನ ಖಾಸಗಿ ಕಚೇರಿಗಳಲ್ಲಿ ಹಾಜರಾತಿ ಕಡಿಮೆ ಇತ್ತು. ಪ್ರೈವೇಟ್ ಆಫೀಸ್ಗಳಲ್ಲಿ ಇರಲಿಲ್ಲ ಹಾಜರಾತಿ ಅಂತ. ಉತ್ತರ 24 ಪರಗಣದ ಬ್ಯಾರಕ್ಪೋರ್ ನಿಲ್ದಾಣದಲ್ಲಿ ಉದ್ವಿಗ್ನತೆ ನಿರ್ಮಾಣವಾಗಿದೆ. ಅಲ್ಲಿ ಬಿಜೆಪಿ ಬೆಂಬಲಿಗರು, ಟಿಎಂಸಿ ಕಾರ್ಯಕರ್ತರು ಮುಖಾಮುಖಿಯಾಗಿದ್ದಾರೆ. ಹೂಗ್ಲಿ ನಿಲ್ದಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಸ್ಥಳೀಯ ರೈಲಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಅಲ್ಲಿ ರೈಲು ಓಡಾಡಬಾರ್ದಿಲ್ಲಿ ಅಂತ ಹೇಳಿ. ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ನಾಯಕ ಪ್ರಿಯಾಂಗು ಪಾಂಡೆ ಮೇಲೆ ಗುಂಡಿನ ದಾಳಿ ಕೂಡ ಆಗಿದೆ. ಕೂದಲೆಳೆ ಅಂತರದಲ್ಲಿ ಅಲ್ಲಿ ಪ್ರಿಯಾಂಗು ಪಾಂಡೆ ಬಚಾವಾಗ್ಬಿಟ್ಟಿದ್ದಾರೆ. ಕೂದಲೆಳೆ ಅಷ್ಟೇ ಅಂತರದಲ್ಲಿ ಅವ್ರ ಮೇಲೆ ಒಂದು ದಾಳಿ ಅವರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಅವರು ತಲೆಯೇನಾದರೂ ಮುಂಭಾಗಕ್ಕೆ ಬಗ್ಗಿಸಿದ್ದಿದ್ರೆ ಹಣೆ ಸೀಳ್ಕೊಂಡು ಹೋಗ್ತಾ ಇತ್ತು ಬುಲೆಟು. ನೋಡಿ, ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ. ಆ ಬುಲೆಟು ಈಗ ಫೈರ್ ಆಗುತ್ತೆ ನೋಡಿ, ಫೈರ್ ಆಯಿತು. ಒಂದೇ ಒಂದು ಕೂದಲೆಳೆ ಅಷ್ಟರಲ್ಲಿ ಅವರು ಅಲ್ಲಿ ಬಚಾವಾಗಿದ್ದಾರೆ. ಪೊಲೀಸರು ಇದೀಗ ಇಲ್ಲೆಲ್ಲ ಒಂಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ, ನನ್ನನ್ನು ಕೊಲ್ಲೋದಕ್ಕೆ ಟಿಎಂಸಿ ಕಾರ್ಯಕರ್ತರು ಟ್ರೈ ಮಾಡ್ತಾ ಇದ್ದಾರೆ, ಪೊಲೀಸರು ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪಾಂಡೆ ಒಂದು ಕಡೆ ಆರೋಪವನ್ನು ಮಾಡಿದ್ದಾರೆ. ಇಂದು ನಾನು ನಮ್ಮ ನಾಯಕ ಅರ್ಜುನ್ ಸಿಂಗ್ ಅವರ ನಿವಾಸಕ್ಕೆ ಹೋಗ್ತಾ ಇದ್ವಿ. ಕಾರು ನಿಂತ ತಕ್ಷಣ ಸುಮಾರು 50-60 ಜನ ವಾಹನವನ್ನು ಗುರಿಯಾಗಿಸಿಕೊಂಡ್ರು. ನನ್ನ ವಾಹನದ ಮೇಲೆ 7ರಿಂದ 8 ಬಾಂಬನ್ನು ಎಸೆದುಬಿಟ್ರು. ನಂತರ 6ರಿಂದ 7 ಸುತ್ತಿನ ಗುಂಡಿನ ದಾಳಿ ಕೂಡ ಮಾಡಿದ್ರು ಅಂತ ಪಾಂಡೆ ಆರೋಪಿಸಿದ್ದಾರೆ. निकाल